ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಅಲ್ಲಿ ಒಂದು ವಿಶೇಷ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಬೆಂಗಳೂರು ನಗರ ಯೂನಿವರ್ಸಿಟಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬಂದ್ಬಿಟ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಮರು ನಾಮಕರಣ ಕೂಡ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಅದೇ ರೀತಿ ಸರ್ಕಾರಿ ಕಾಲೇಜು, ಅದೇ ರೀತಿ ಆರ್ಸಿ ಕಾಲೇಜಲ್ಲಿ ವಿಶೇಷ ಘಟಕ ಕೂಡ ಸ್ಥಾಪನೆಗೆ ಇದು ಮಾಡಿದ್ದಾರೆ. ಈ ಬೆಂಗಳೂರು ಯೂನಿವರ್ಸಿಟಿ ಇತಿಹಾಸ ನೋಡೋದಾದ್ರೆ 1858 ಅಲ್ಲಿ ಬೆಂಗಳೂರು ಹೈಸ್ಕೂಲ್ ಅಂತ ಇತ್ತು, 1875 ಅಲ್ಲಿ ಸೆಂಟ್ರಲ್ ಕಾಲೇಜ್ ಅಂತ ಆಯಿತು, 1916 ನಲ್ಲಿ ಬಂದ್ಬಿಟ್ಟು ಮೈಸೂರು ಯೂನಿವರ್ಸಿಟಿಯ ಭಾಗ ಆಯಿತು. ಇದು 1964 ಅಲ್ಲಿ ಬಂದ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿ ಆಯಿತು. ಆದರೆ 2017ರಲ್ಲಿ ಬೆಂಗಳೂರು ನಗರ ಯೂನಿವರ್ಸಿಟಿ ಅಂತ ಹೇಳಿ ಇದನ್ನ ಘೋಷಣೆ ಕೂಡ ಮಾಡಿದ್ರು. ಮೇನ್ ಏನಂದ್ರೆ ಹಳೆ ವಿದ್ಯಾರ್ಥಿಗಳು, ಈ ಬೆಂಗಳೂರು ನಗರ ಯೂನಿವರ್ಸಿಟಿಗಳ ಹಳೆ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಗಿದ್ರು, ರಾಜಗೋಪಾಲಾಚಾರ್ಯ ಅವರು ಆಗಿದ್ರು, ಓದಿದ್ರು. ಅದೇ ರೀತಿ ಪ್ರೊ CNR ರಾವ್ ಅವರು ಕೂಡ ಇದ್ರು. ಅದೇ ರೀತಿ ನ್ಯಾಯಮೂರ್ತಿ ಆದಗಳ ಸಂತೋಷ್ ಹೆಗ್ಡೆ ಅವರು ಕೂಡ ಈ ನಗರ ಯೂನಿವರ್ಸಿಟಿಯಲ್ಲಿ ಓದಿದ್ರು ಅನ್ನೋದು ಹೆಮ್ಮೆಯ ವಿಷಯ. ಈ ಮರುನಾಮಕರಣದಿಂದ ಮಾಡಿರೋದ್ರಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಜೊತೆಗೆ ಅವರ ಪರಂಪರೆಗೆ ಕೂಡ ಹೆಮ್ಮೆ ಆಗುತ್ತೆ, ಅದು ಕೂಡ ಮುಂದುವರಿಯುತ್ತೆ ಅಂತ ಹೇಳಿ CM ಕೂಡ ಘೋಷಣೆ ಮಾಡಿದ್ದಾರೆ.